ಟಾಪ್ 30ಯ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಗದಗ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಬೆಟಗೇರಿ ಅವಳಿ ನಗರದಲ್ಲಿ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದೆ. ಹಳೆ ಡಿಸಿ ಆಫೀಸ್ ಸರ್ಕಲ್ ಬಳಿ ತಗ್ಗು ಗುಂಡಿಗಳು ನಿರ್ಮಾಣವಾಗಿದ್ದು ನೀರು ತುಂಬಿರುವ ಪರಿಣಾಮ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಮತ್ತೊಂದೆಡೆ ತುಂಬಿ ಹರಿಯುವ ಚರಂಡಿ ಬಳಿ ಬೈಕ್ ಸಿಲುಕಿ ಸವಾರ ಪರದಾಟವನ್ನು ನಡೆಸಿದ್ದಾನೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ವಿವಿಧೆಡೆ ಗುಡುಗು ಸಿಡಿಲಿನ ಸಹಿತ ಮಳೆಯಾಗಿದೆ. ಚಿಂಚೋಳಿ ತಾಲೂಕಿನ ಸುಲೆಪೇಟ್, ಕೊರಬಿ, ದೇಗುಲಮಡಿ ಸೇರಿದಂತೆ ಹಲವೆಡೆ ಮಳೆ ಸುರಿದಿದೆ. ಮುಂಗಾರು ಮಳೆಯಿಂದ ಚಿಂಚೋಳಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹವಾಮಾನ ಇಲಾಖೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 5 ದಿನಗಳ ಕಾಲ ಮಳೆಯಾಗುವ ಬಗ್ಗೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಜಿಲ್ಲಾಡಳಿತದ 5 ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಜಿಲ್ಲಾಡಳಿತ ಮಾಡಿರುವಂತಹ ಘೋಷಣೆ ಅದು. ಮಳೆಯ ಪರಿಣಾಮ ವೀಕೆಂಡ್ನಲ್ಲಿ ಬರುವ ಪ್ರವಾಸಿಗರಿಗೆ, ಚಾರಣಿಗರಿಗೆ ಎಚ್ಚರಿಕೆ ನೀಡಿದೆ. ಗುಡ್ಡ ದರೆ ಕುಸಿತದ ಸಂಭವ ಇರೋದ್ರಿಂದಾಗಿ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ಸೂಚಿಸಿದೆ. ಬೆಳಗಾವಿ ಮೂಲದ ಯುವಕ ಕೊಡಗು ಕೇರಳ ಗಡಿಭಾಗದ ಪಾಣತ್ತೂರಿನಲ್ಲಿ ನಾಪತ್ತೆಯಾಗಿದ್ದಾನೆ. 19 ವರ್ಷದ ಅನಿಲ್ ಸೇತುವೆ ದಾಟ್ತಾ ಇದ್ದಾಗ ಬೈಕ್ ಸಮೇತ ಕಟ್ಕೊಂಡು ಹೋಗಿದ್ದಾರೆ. ಯುವಕನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಕರಿಕೆ ಸಮೀಪದ ಮಂಜಿನಡ್ತ ನದಿಯಲ್ಲಿ ದುರ್ಘಟನೆ ಸಂಭವಿಸಿದೆ. ನಿನ್ನೆ ಟ್ರಾನ್ಸಾಕ್ಷನ್ನಲ್ಲಿ ಹಿತಾಚಿ ಕೆಲಸ ಮಾಡುವ ಡ್ರೈವರು ಮತ್ತು ಅವರ ಒಂದು ಹೆಲ್ಪರ್ ಅವರಿಬ್ಬರು ಅಲ್ಲಿ ಕೆಲಸ ಮಾಡೋದು. ನಿನ್ನೆ ಮಧ್ಯಾಹ್ನ ಡ್ರೈವರಿಗೆ ಊಟ ತಕೊಂಡು ಬರ್ಲಿಕ್ಕಾಗಿ ಅವರ ಹೆಲ್ಪರ್ ದುರ್ಗಪ್ಪ 19 ವಯಸ್ಸು ಬೆಳಗಾವಿ ಜಿಲ್ಲೆಯವರು ಅವರು ಊಟ ತಕೊಂಡು ಬರ್ಲಿಕ್ಕೆ ಅವರ ಇಲ್ಲಿ ತಮ್ಮ ತೋಟ ಕರಿಕೆ ತೋಟದಲ್ಲಿ ಅವರಿಗೆ ಅವರ ರೂಮ್ ಅಲ್ಲಿ ವಾಸ ಇರುವುದು. ಆ ಮನೆಗೆ ಬಂದವರು, ಆದರೆ 3 ಗಂಟೆಯಾಗಿ ಅವರು ತಿರುಗಿ ಹೋಗಲಿಲ್ಲ. ಅದರಿಂದ ಡ್ರೈವರ್ ಫೋನ್ ಮಾಡಿ ಕೇಳುವ ಮನೆಗೆ ಬಂದಿಲ್ಲ ಅಂತೇಳಿ. ನಂತರ ಏನೋ ನಮಗೆ ಗೊತ್ತಾಯ್ತು, ಏನೋ ಆಕ್ಸಿಡೆಂಟ್ ತರ ಏನೋ ಆಗಿದೆ ಅಂತ. ನಿನ್ನೆ ಟ್ರಾನ್ಸಾಕ್ಷನ್ನಲ್ಲಿ ಹಿತಾಚಿ ಕೆಲಸ ಮಾಡುವ ಡ್ರೈವರು ಮತ್ತು ಅವರ ಒಂದು ಹೆಲ್ಪರ್ ಅವರಿಬ್ಬರು ಅಲ್ಲಿ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ನರಗಟ್ಟಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳು ಮಳೆಗೆ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಹದಗೆಟ್ಟ ರಸ್ತೆಯಿಂದ ಪರದಾಡ್ತಾ ಇದ್ದಾರೆ. 3 ಕಿಲೋಮೀಟರ್ ಕೆಸರು ತುಂಬಿದ ರಸ್ತೆಯಲ್ಲೇ ಮಕ್ಕಳು ಶಾಲೆಗೆ ಹೋಗಬೇಕಿದೆ. ಬೈಕ್ ಸವಾರರು ಕೂಡ ಇದರಲ್ಲೇ ಚಲಿಸಬೇಕಿದೆ. ಹೀಗಿದ್ರೂ ರಸ್ತೆ ದುರಸ್ತಿ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇರುವ ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೊಕ್ಕಬೆಟ್ಟ ತಾಲೂಕು ಸರಹದ್ದಿನಲ್ಲಿರೋದ್ರಿಂದ ಚಿಂಬೋಡಿಯಿಂದ ಸಿದ್ದಾಪುರ ರಸ್ತೆಯವರೆಗೆ ಅಗಲೀಕರಣ ಆಗಬೇಕಾಯ್ತಿ, ಡಾಂಬರೀಕರಣ ಆಗಬೇಕಾಯ್ತಿ. ಆದ್ರೆ ಮಳೆಗಾಲ ಬಹಳ ತೊಂದರೆ ಮಾಡಾಕೈತಿ. ಮಳೆಗಾಲದಿಂದ ಶಾಲೆ ಮಕ್ಕಳಿಗೆ, ಈಗ ರೈತರಿಗೆ ಬರಾಕ ಬಹಳ ಅನಾನುಕೂಲ ಆಗೈತ್ರಿ. ನೀವ ಬಂದು ನೋಡ್ರಿ, ಬಂದು ನೋಡ್ರಿ. ನಿಮ್ಗೆ ಅದು ರೋಡ್ ರಸ್ತೆ ಸರಿ ಇದ್ರೆ ಓಕೆ, ಸರಿ ಇಲ್ಲ ನೀವ ಬಂದು ನೀವು ಮಾಡಿಸ್ಬೇಕ್ರಿ ಇದನ್ನ. ಯಾಕಂದ್ರೆ ನೀವು ಮಾಡ್ಲಾರ್ದ ಆಗಿಲ್ರಿ. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಣ್ಣ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿತ್ತು. ಹೀಗಾಗಿ ಅಂಗಡಿ ಮಾಲೀಕರು ಸ್ಥಿತಿಯಲ್ಲಿ ಯುಪಿಐ ಬಳಕೆಯನ್ನು ತೆಗೆಯುತ್ತಿದ್ದಾರೆ. ನೋ ಡಿಜಿಟಲ್ ಪೇಮೆಂಟ್ ಅಂತ ಬೋರ್ಡ್ ಹಾಕ್ತಿದ್ದಾರೆ. ಅಂಗಡಿ ಮಾಲೀಕರು ಯುಪಿಐ ಇರುವ ಸ್ಕ್ಯಾನ್ ಬೋರ್ಡ್ಗಳನ್ನು ಹರಿದು ಹಾಕುತ್ತಿದ್ದಾರೆ. ಬ್ಯಾನ್ ಯುಪಿಐ ಅಭಿಯಾನ ಆರಂಭವಾಗಿದೆ. ಆಯ್ತಲ್ಲ ಕಟ್ಟಾಗಲಿ ಏಕೆ ಓಕೆನಾ? ಬರ್ತಾ ಇದೆಯಾ? ಅದಾಯ್ತಾನೆ.
ಜಿಎಸ್ಟಿ ಹೆಸರಲ್ಲಿ ವ್ಯಾಪಾರಿಗಳ ಹಗಲು ದರೋಡೆ ನಡೀತಾ ಇದ್ದು ಈ ಹಿನ್ನೆಲೆ ಬಿಜೆಪಿ ಸಣ್ಣ ವ್ಯಾಪಾರಿಗಳ ಬೆನ್ನಿಗೆ ನಿಂತಿದೆ. ಬಿಜೆಪಿ ಸಣ್ಣ ವ್ಯಾಪಾರಿಗಳ ಹಿತರಕ್ಷಣೆಗಾಗಿ ಕರ್ನಾಟಕ ಸಹಾಯವಾಣಿಯನ್ನು ತೆರೆಯಲು ನಿರ್ಧರಿಸಿದೆ. ವ್ಯಾಪಾರಿಗಳ ಗೊಂದಲ ನಿವಾರಣೆಗೆ ಬಿಜೆಪಿ ಮುಂದಾಗಿದೆ. ಶಾಸಕ ಭೈರತಿ ಬಸವರಾಜ್ ವಿಚಾರಣೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇದರ ಬೆನ್ನಲ್ಲೇ ಹಿರಿಯ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಪುಲಕೇಶಿನಗರ ಠಾಣೆಗೆ ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಭಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಠಾಣೆಗೆ ದೌಡಾಯಿಸಿ ತನಿಖಾ ತಂಡದ ಜೊತೆ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ವಿಚಾರಣೆಯ ಆಯಾಮಗಳು, ಏನೆಲ್ಲ ಪ್ರಶ್ನೆಗಳನ್ನು ಮಾಡಬೇಕು ಅಂತ ಚರ್ಚೆ ನಡೆಸಿದ್ದಾರೆ. ರೆಡ್ಡಿ ಶೀಟರ್ ಬಿಕ್ರು ಶಿವು ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಆರೋಪಿಗಳನ್ನು ಮಹಜರಿಗೆ ಕರೆದೊಯ್ದಿದ್ದಾರೆ. ಕೊಲೆಗೆ ಬಳಸಿದ್ದ ಮಚ್ಚು ಲಾಂಗ್ಗಳನ್ನು ಕೆರೆ ಬಳಿ ಬಿಸಾಕಿದ್ದಾರೆ ಆರೋಪಿಗಳು ಹೇಳಿದ್ದು. ಹೀಗಾಗಿ ಮಾರಕಾಸ್ತ್ರಗಳನ್ನು ಬಿಸಾಡಿದ ಸ್ಥಳಕ್ಕೆ ಆರೋಪಿಗಳನ್ನು ಕರ್ಕೊಂಡು ಹೋದ ಸ್ಥಳದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಶಾಲೆಗಳಿಗೆ ಹುಸಿ ಬಾಂಬ್ ಕರೆ ವಿಚಾರಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, ಹುಸಿ ಬಾಂಬ್ ಕರೆ ಬಗ್ಗೆ ತಲೆಕೆಡಿಸಿಕೊಳ್ಬೇಡಿ, ಗೃಹ ಇಲಾಖೆ ಅದನ್ನು ನೋಡಿಕೊಳ್ಳುತ್ತದೆ. ಕರೆ ಬಂದಾಗ ಆತಂಕ ಬರುತ್ತೆ, ಅದನ್ನ ಕಮ್ಮಿ ಮಾಡುವ ಕೆಲಸ ಗೃಹ ಇಲಾಖೆ ಮಾಡುತ್ತೆ ಎಂದು ಮಧು ಬಂಗಾರಪ್ಪ ಹೇಳಿದರು. ಶಾಲೆಗಳಿಗೆ ಸರ್ ಹುಸಿ ಬಾಂಬ್ ಕರೆ ಬಂದಿರುವಂತದ್ದು ಸರ್ ಸಾಕಷ್ಟು ಆತಂಕ ಆಗಿದೆ ಸರ್. ಜಾಸ್ತಿ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಇಲಾಖೆ ಮಾತಾಡಿದ್ರು ಗೃಹ ಇಲಾಖೆ ಪೋಷಕರಿಗೆ ಆತಂಕ, ಪೋಷಕರುಗಳಿಗೆ ಅಲ್ಲ, ಅದು ಬಂದಾಗ ಬರುತ್ತೆ, ಅದನ್ನ ಕಮ್ಮಿ ಮಾಡಿ ಇಲಾಖೆಯವರು ನೋಡ್ಕೊತಾರೆ. ಸರ್ ಈಗ ಶಾಲೆಗಳಿಗೆ ಸರ್ ಹುಸಿ ಬಾಂಬ್ ಕರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ಕಾಂಗ್ರೆಸ್ ಸಾಧನಾ ಸಮಾವೇಶ ಆಯೋಜಿಸಲಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದ ವೇದಿಕೆ ಸೇರಿ ಸ್ಥಳವನ್ನು ವೀಕ್ಷಣೆ ಮಾಡಿದರು. ಸಿದ್ದರಾಮಯ್ಯಗೆ ಸಚಿವ ಮಹದೇವಪ್ಪ, ಎಂಎಲ್ಸಿ ತಿಮ್ಮಯ್ಯ ಸೇರಿದಂತೆ ಸ್ಥಳೀಯ ನಾಯಕರು ಸಾಥ್ ನೀಡಿದರು. ವೇದಿಕೆ ಎಲ್ಸಿಡಿಯಲ್ಲಿ ನಾಯಕರ ಫೋಟೋ ದೊಡ್ಡದು ಮಾಡುವಂತೆ ಸಿದ್ದರಾಮಯ್ಯ ತಾಕೀತು ಮಾಡಿದರು. ಸ್ವಲ್ಪ ಇದೆಯಾ ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ಕರೆಯಲಾಗಿತ್ತು. ಈ ವೇಳೆ ಒಂದು ಕಡೆ ಶಾಸಕರು ಸಚಿವರ ಮಧ್ಯೆ ಕೆಡಿಪಿ ಸಭೆಯಲ್ಲಿ ಕಿತ್ತಾಟ ನಡೆದರೆ, ಮತ್ತೊಂದು ಕಡೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ಆನ್ಲೈನ್ ಗೇಮ್ನಲ್ಲಿ ಬ್ಯುಸಿಯಾಗಿದ್ದರು. ಸಭೆಯ ಆಗು ಹೋಗುಗಳ ಬಗ್ಗೆ ಆಲಿಸದೆ ರಮ್ಮಿಯಲ್ಲಿ ಮಗ್ನರಾಗಿದ್ದರು. ಅಧಿಕಾರಿಯ ರಮ್ಮಿ ಆಟ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊದಲಿಗೆ ಅದು ಆನ್ಲೈನ್ ಅಪ್ಲಿಕೇಶನ್, ಆಮೇಲೆ ಅಲ್ಲ